ಸೊಲಾತು ವಾರ್ಷಿಕ ಸಮುದಾಯ ಭವನ ಶಂಕುಸ್ಥಾಪನೆ, ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ಶಿಬಿರ, ಭಾವೈಕ್ಯತಾ ಸಮಾವೇಶ ಬಹಳ ಅರ್ಥಪೂರ್ಣವಾಗಿ ನಮ್ಮ ಇದರ ಆಯೋಜಕರು ಇಲ್ಲಿ ಆಯೋಜಿಸಿರುವುದು ನನಗೆ ಬಹಳ ಸಂತೋಷವಾಗಿದೆ. ಯಾವುದೇ ಒಂದು ಕಾರ್ಯಕ್ರಮ ಕೇವಲ ವೇದಿಕೆಗೆ ಮಾತ್ರ ಸೀಮಿತವಾಗಬಾರದು. ಇಂತಹ ಮಹತ್ವಪೂರ್ಣವಾದ ಯೋಜನೆಗಳೊಂದಿಗೆ ಅದನ್ನು ಅನುಷ್ಠಾನಕ್ಕೆ ತರುವ ಮೂಲಕ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಯಾವತ್ತೂ ಇದು ಸಮಾಜದಿಂದ, ಜನರ ಮನಸ್ಸಿನಿಂದ ಮರೆಯಾಗಲ್ಲ ಎಂಬುದನ್ನ ಇವತ್ತು ನಮ್ಮ ಕುಡುಗರಹಳ್ಳಿ ಮಸ್ಜಿದುರ್ ರಹಮಾನ್ ಆಡಳಿತ ಸಮಿತಿ ಮತ್ತು ಇಲ್ಲಿನ ಯುವಕರು ಸಾಬೀತುಪಡಿಸಿದ್ದಾರೆ. ನಾವೆಲ್ಲರೂ ಇವತ್ತು ಭಾವೈಕ್ಯತಾ ಸಮಾವೇಶದಲ್ಲಿ ಇದರ ಕೊನೆಯ ಹಂತದಲ್ಲಿದ್ದೇವೆ. ಏನು ಈ ಭಾವೈಕ್ಯತೆ? ನಿಮ್ಮೆಲ್ಲರ ರಕ್ತವನ್ನ ಎಲ್ಲ ಮನುಷ್ಯರ, ಎಲ್ಲ ಸಮುದಾಯದ ಮನುಷ್ಯರ ಜೀವವನ್ನು ಕಾಪಾಡಲು, ಆ ಜೀವವನ್ನು ಉಳಿಸಲು, ಆರೋಗ್ಯಕರವಾದ ಒಂದು ಸಮಾಜ ನಿರ್ಮಾಣಕ್ಕಾಗಿ ನಿಮ್ಮ ರಕ್ತವನ್ನು ಹಂಚಿದ್ದೀರಲ್ಲ. ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿ ಎಲ್ಲಾ ಜನಾಂಗದವರ ಆರೋಗ್ಯವನ್ನು ಪರಿಶೀಲಿಸಿ ಎಲ್ಲರೂ ಆರೋಗ್ಯಕರವಾಗಿರಬೇಕು, ಆರೋಗ್ಯಕರವಾದ ಒಂದು ಸಮಾಜ ನಿರ್ಮಾಣ ಮಾಡಬೇಕು ಅನ್ನತಕ್ಕಂತಹ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ರೂಪಿಸಿ ನೀವು ಪರಸ್ಪರ ನಿಮ್ಮ ರಕ್ತವನ್ನು ಹಂಚುವತಕ್ಕಂತಹ ಒಂದು ಯೋಜನೆಯನ್ನು ರೂಪಿಸಿದ್ದೀರಲ್ಲ. ಇದಕ್ಕಿಂತ ದೊಡ್ಡ ಭಾವೈಕ್ಯತೆ, ಇದಕ್ಕಿಂತ ದೊಡ್ಡ ಸೌಹಾರ್ದತೆ ಬೇರೆ ಇಲ್ಲ ಎಂಬುದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಎಲ್ಲಾ ಧರ್ಮಗಳ ಗುರುಗಳನ್ನು ಕರೆಸಿ ಇವತ್ತು ಒಂದು ಸೌಹಾರ್ದದ ವಾತಾವರಣವನ್ನು ನೀವು ನಿರ್ಮಾಣ ಮಾಡಿದ್ದೀರ. ಕುಡುಗರಹಳ್ಳಿ, ನಾನು ಹಲವಾರು ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ. ಕುಡುಗರಹಳ್ಳಿ ಮಸ್ಜಿದುರ್ ರಹಮಾನ್ ಆಡಳಿತ ಸಮಿತಿ ಇರಬಹುದು, ಇಲ್ಲಿನ ಯುವಕರಿರಬಹುದು, ಇಲ್ಲಿನ ಜಮಾತ್ ಬಾಂಧವರಿರಬಹುದು, ಯಾವುದೇ ಗದ್ದಲಗಳಿಲ್ಲದೆ, ಯಾವುದೇ ಗಲಾಟೆಗಳಿಲ್ಲದೆ ಪರಸ್ಪರ ಐಕ್ಯತೆಯಿಂದ ಈ ಮಸೀದಿ ಮತ್ತು ಇಲ್ಲಿನ ಶಿಕ್ಷಣ ಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಹೋಗುವತಕ್ಕಂತಹ ಒಂದು ಶಿಸ್ತುಬದ್ಧವಾದಂತಹ ಒಂದು ಮಸೀದಿಯಾಗಿದೆ ಕುಡುಗರಹಳ್ಳಿ ಮಸ್ಜಿದುರ್ ರಹಮಾನ್ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ಈ ಗ್ರಾಮ ಅಂದ್ರೆ ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯಿಂದ ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನ ಹಂಚಿಕೊಂಡು ಬದುಕುವತಕ್ಕಂತಹ ಒಂದು ಸುಂದರವಾದ ಗ್ರಾಮ. ಯಾವುದೇ ಗಲಾಟೆ ಇಲ್ಲ, ಗದ್ದಲೆ ಇಲ್ಲ, ಸ್ನೇಹದಿಂದ ಬದುಕುವತಕ್ಕಂತಹ ಒಂದು ಗ್ರಾಮ. ನನಗೆ ಹೇಳಲಿಕ್ಕೆ ಹೆಮ್ಮೆಯಾಗ್ತಾ ಇದೆ. ಇವತ್ತು ಹಿಂದೂ ಮುಸ್ಲಿಂ ಧರ್ಮ ಗುರುಗಳನ್ನ ಎಲ್ಲ ಸಮುದಾಯವರನ್ನ ಆಹ್ವಾನಿಸಿ ಒಂದು ಸೌಹಾರ್ದ ವೇದಿಕೆಯನ್ನೇ ಇಲ್ಲಿ ನಿರ್ಮಾಣ ಮಾಡಿದ್ದೀರಿ. ಏನು ಈ ಸೌಹಾರ್ದತೆ? ಶ್ರೂಯತಾಂ ಧರ್ಮ ಸರ್ವಸ್ವಂ ಶುತ್ವಾಚಾವಧಾರ್ಯತಾಂ ಆತ್ಮನಂ ಪ್ರತಿಕೂಲಾನಿ ಪರೇಶಾನಂ ಸಮಾಚರೇತ್. ಎಲ್ಲ ಧರ್ಮಗಳ ಸಾರಾಂಶವನ್ನು ನೀವು ಕೇಳಿ. ಅದು ಕುರ್ಆನ್ ಆಗಿರ್ಬೋದು, ಭಗವದ್ಗೀತೆಯಾಗಿರ್ಬೋದು, ರಾಮಾಯಣವಾಗಿರ್ಬೋದು, ವಚನಗಳಾಗಿರ್ಬೋದು, ಶ್ಲೋಕಗಳಾಗಿರ್ಬೋದು, ಎಲ್ಲವನ್ನು ಕೇಳಿ ಅದನ್ನು ಅರ್ಥ ಮಾಡಿಕೊಂಡು ಎಲ್ಲರಿಗೆ ಒಳಿತನ್ನೇ ಬಯಸಿ ಎಂದು ಹಿಂದೂ ಧರ್ಮ ಹೇಳ್ತಾ ಇದೆ. ಪ್ರೀತಿಯ ಸಹೋದರರೇ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು, ನೀವ್ಯಾರೂ ಸರಿಯಾದ ಮುಸಲ್ಮಾನನಾಗಲು ಸಾಧ್ಯವಿಲ್ಲ, ನೀವು ಪರಸ್ಪರ ಪ್ರೀತಿಸುವ ತನಕ ಅಂತ ಹೇಳಿದ್ರು. ತನ್ನ ಅನುಯಾಯಿಗಳು ಕೇಳಿದ್ರು, ಓ ಪ್ರವಾದಿಗಳೇ, ನಾವು ಪರಸ್ಪರ ಪ್ರೀತಿಸ್ತಾ ಇದ್ದೇವೆ, ಸ್ನೇಹದಿಂದಿದ್ದೇವೆ. ಪ್ರವಾದಿಗಳು ಹೇಳಿದ್ರು, ನೀವು ನಿಮ್ಮ ಕುಟುಂಬವನ್ನ, ನಿಮ್ಮ ಸಮುದಾಯವನ್ನ, ನಿಮ್ಮ ಮನೆಯವರನ್ನ, ನಿಮ್ಮ ಮಕ್ಕಳನ್ನ ನೀವು ಪ್ರೀತಿಸ್ತಾ ಇದ್ದೀರಾ. ನಾನು ಅದೆಲ್ಲ ಹೇಳಿದ್ದು ವಲಾಕಿನ್ ರಹಮತುನ್ನಾಸಿಲ್ ಅಮ್ಮ, ಎಲ್ಲಾ ಸಮುದಾಯವನ್ನ, ಎಲ್ಲಾ ಜನರನ್ನ ನೀವು ಪರಸ್ಪರ ಪ್ರೀತಿಸ್ತಾ ಹೋದ್ರೆ ನೀವು ಯಾರು ಮುಸಲ್ಮಾನನಾಗಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಇವತ್ತು ಧರ್ಮ ಅಂದ್ರೆ, ಇವತ್ತು ನಮ್ಮ ಇಲ್ಲಿ ಎಲ್ಲರೂ ಒಗ್ಗೂಡಿದ್ದೇವೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ನಮ್ಮ ಧರ್ಮಗಳು. ಧರ್ಮ ಎಂಬ ಎರಡು ಪದ ಈ ಜಗತ್ತಿನಲ್ಲಿಲ್ಲ ಅಂದ್ರೆ ಮನುಷ್ಯರಿಂದ ಮಾನವೀಯತೆ ಮರೆಯಾಗಿ
ತನ್ನ ಮತ್ತು ಇತರರ ಸ್ವಾರ್ಥಕ್ಕೆ ಮನುಷ್ಯ ಬಲಿಯಾಗಿ ನೆಮ್ಮದಿಯಿಂದ ಬದುಕುವತಕ್ಕಂತಹ ಒಂದು ಅವಕಾಶವೇ ಇರ್ತಿರ್ಲಿಲ್ಲ. ಸತ್ಯ, ಅಹಿಂಸೆ, ನ್ಯಾಯ, ನೀತಿ, ಧರ್ಮ ಇವೆಲ್ಲವೂ ಈ ಸಮಾಜದಲ್ಲಿ ಜಗತ್ತಿನಲ್ಲಿ ಉಳಿದಿದ್ರೆ ಅದು ಯಾರ ಸಾಧನೆಯಿಂದ ಏನೂ ಅಲ್ಲ, ಧರ್ಮ ಎಂಬ 2 ಪದಗಳಿಂದ ಮಾತ್ರ. ಅದರಿಂದ ನಾವೆಲ್ಲರೂ ನಮ್ಮ ಧರ್ಮಗಳ ಚೌಕಟ್ಟಿನೊಳಗೆ ಬದುಕುವುದರೊಂದಿಗೆ ಎಲ್ಲ ಧರ್ಮೀಯರನ್ನ ಪ್ರೀತಿಸುವತಕ್ಕಂತಹ ಒಂದು ಮನೋಭಾವ ನಮ್ಮಲ್ಲಿರಬೇಕು. ಈ ಸೌಹಾರ್ದತೆಯನ್ನು ಕಾಪಾಡಲು ಮುಸ್ಲಿಂ ಸಮಾಜದಲ್ಲಿ ಅಹ್ಲು ಸುನ್ನತ್ ವಲ್ ಜಮಾ ಸುನ್ನಿ ಆದರ್ಶದಿಂದ ಮಾತ್ರ ಇದನ್ನು ಕಾಪಾಡಲು ಸಾಧ್ಯ, ಈ ಭಾವೈಕ್ಯತೆಯನ್ನ ಎಂಬುದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧರ್ಮೋ ರಕ್ಷತಿ ರಕ್ಷಿತಃ ಎಂದು ಭಗವದ್ಗೀತೆಯಲ್ಲಿ ಹೇಳ್ತಾ ಇದೆ. ಯಾರು ಧರ್ಮವನ್ನು ರಕ್ಷಿಸ್ತಾರೆ ಅವರನ್ನು ಧರ್ಮ ರಕ್ಷಿಸುತ್ತೆ ಎಂದು. ಇದನ್ನು ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಧರ್ಮೋ ರಕ್ಷತಿ ರಕ್ಷಿತ ಅಂದ್ರೆ ಧರ್ಮದ ಆದರ್ಶಗಳನ್ನ, ಧರ್ಮದ ತತ್ವಗಳನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಜೀವನ ಮಾಡುವುದೇ ಧರ್ಮೋ ರಕ್ಷತಿ ರಕ್ಷಿತ ಎಂದು ಭಗವದ್ಗೀತೆಯಲ್ಲಿ ಹೇಳಿದ ಅದರ ಸಾರಾಂಶ. ಕುರ್ಆನ್ ಹೇಳ್ತಾ ಇದೆ, ಇನ್ನಾ ನಹನು ನzzalna ذಿಕ್ರ ವ ಇನ್ನಾ ಲಹು ಲಹಾಫಿದೂನ್. ಈ ಕುರ್ಆನನ್ನ, ಈ ಧರ್ಮವನ್ನ ನಾವೇ ಅವತೀರ್ಣಗೊಳಿಸಿದ್ದೇವೆ, ಇದನ್ನು ಕಾಪಾಡುವತಕ್ಕಂಥ ಹೊಣೆಯೂ ಕೂಡ ನಮ್ಮದಾಗಿದೆ ಎಂದು ಕುರ್ಆನ್ ಹೇಳ್ತಾ ಇದೆ. ಆದ್ದರಿಂದ ನಾವೆಲ್ಲರೂ ನಮ್ಮ ಧರ್ಮಗಳ ಚೌಕಟ್ಟಿನೊಳಗೆ ಬದುಕಿ ಎಲ್ಲ ಧರ್ಮೀಯರನ್ನ ಪ್ರೀತಿಸುವ, ಗೌರವಿಸುವತಕ್ಕಂತಹ ಒಂದು ಒಳ್ಳೆಯ ಮನಸ್ಸು ನಮ್ಮಲ್ಲಿರಬೇಕು. ಅದಕ್ಕೆ ಇಂದಿನ ಈ ಸೌಹಾರ್ದ ಸಮಾವೇಶದ ಈ ವೇದಿಕೆ ಸಾಕ್ಷಿಯಾಗಲಿ ಅಂತ ಹೇಳ್ತಾ ಇಂದಿನ ಈ ಸಭೆಗೆ ಎಲ್ಲಾ ವಿಧದ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ವಿರಾಮಗೊಳಿಸ್ತಾ ಇದ್ದೇನೆ. ವ ಆಖಿರ್ ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.